ಬಂಧನದಿಂದ ಮುಕ್ತ ಮಾಡೋನು ಅವನ ಅದಾನು ಅಂತ ಹೇಳ್ತಾರೆ. ಒಂದು ದಿವಸ ಬೇರೆ ದೇಶ, ಅಲ್ಲಿ ತಾಯಿ ಮಗ ಮತ್ತು ಇದ್ದರು, ವಾಸ ಮಾಡ್ತಿದ್ರು. ಅಪ್ಪ ತೀರ್ಕೊಂಡಿದ್ದ, ತಾಯಿ ಇದ್ಲು, ಮಗ ಇದ್ದ. ಬಹಳ ಬಡತನದ ಪರಿಸ್ಥಿತಿ. ಬಡತನದ ಪರಿಸ್ಥಿತಿಯೊಳಗೂ ಕೂಡ ತಾಯಿ ಕಷ್ಟಪಟ್ಟು ಕೂಲಿ ಮಾಡಿಕೊಂಡು ಬಂದ ಮಗನನ್ನು ಸಾಕ್ತಾ ಇದ್ಲು. ಅಂತಹ ಬಡತನ ಪರಿಸ್ಥಿತಿಯೊಳಗಿದ್ದರೂ ಕೂಡ ಮಗನನ್ನು ವಿದ್ಯಾವಂತನನ್ನಾಗಿ ಮಾಡಬೇಕು, ಬುದ್ಧಿವಂತನನ್ನಾಗಿ ಮಾಡಬೇಕು ಅಂತೇಳಿ ಬಹಳಷ್ಟು ಶ್ರಮ ವಹಿಸ್ತಾ ಇದ್ಲು. ನಿತ್ಯದಲ್ಲೂ ಕೆಲಸಕ್ಕೆ ಹೋಗ್ತಿದ್ಲು. ಆ ಬಂದಂತಹ ಕೂಲಿಯೊಳಗೆ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು. ಮಗ ಭಾಳ ದಷ್ಟ ಪುಷ್ಟವಾಗಿ ಬೆಳಿಬೇಕು, ಚೆಂದಂಗೆ ಬೆಳಿಬೇಕು ಅಂಥೇಳಿ ತಾಯಿ ಏನು ಮಾಡ್ತಿದ್ಲು, ದಿನಾ ಒಂದು ವಾಟ್ಗೆ ಹಾಲು ಕೊಡ್ತಿದ್ಲಂತ ಕುಡಿಯೋಕೆ. ದಿನಾ ಒಂದು ವಾಟ್ಗೆ ಹಾಲು ಕೊಡ್ತಿದ್ಲಂತ. ಭಾಳ ಸಂಸ್ಕಾರವಂತ ಮಣಿತನ. ಯಾವಾಗಲೂ ಕೂಡ ಭಗವಂತನ ನಾಮಸ್ಮರಣೆ, ದೇವರ ಜಪ ಎಲ್ಲವನ್ನು ಕೂಡ ಭಗವಂತನ ಮೇಲೆ ಬಿಟ್ಟಂತಹ ಕುಟುಂಬ. ದಿನನಿತ್ಯದಲ್ಲೂ ಕೂಡ ಮಗನಿಗೆ ತಾಯಿ ಹಾಲು ಕೊಡ್ತಿದ್ಲು. ಹಾಲು ಕೊಡಬೇಕಾದ್ರೆ ಹಂಗೆ ಕೊಡ್ತಿರ್ಲಿಲ್ಲ ಆಕೆ. ನೀವೇನು ಹಂಗೆ ಕೊಡ್ತಿರೋ ಮಕ್ಕಳಿಗೆ ಹಾಲು? ಆ ಹಾಲಿನಾಗ ಬೋರ್ಮಿಟಾನೋ, ಇನ್ನೇನು ಬೂಸ್ಟು, ಬೆಲ್ಲನೋ, ಸಕ್ಕರೆನೋ ಹಾಕಿ ಮಕ್ಕಳಿಗೆ ಹಾಲು ಕುಡಿಸೋದು ಪದ್ಧತಿ. ಹಂಗೆ ಆ ತಾಯಿ ಏನು ಮಾಡಿದ್ಲಂದ್ರೆ, ಆಕೆಗೆ ಬೋರ್ಮಿಟಾ ಬೂಸ್ಟ್ ಏನೂ ಇರಲಿಲ್ಲ, ಕುಡಿಸೋಕೆ ಅಷ್ಟು ಶಕ್ತಿ ಇರಲಿಲ್ಲ. ಆಕೆ ಸಕ್ಕರೆ ಹಾಕಿದ ನಿತ್ಯದಲ್ಲೂ ಕೂಡ ಮಗನಿಗೆ ಹಾಲು ಕೊಡ್ತಿದ್ಲು ಕುಡಿಯೋಕೆ. ಒಂದು ದಿವಸ ಸಕ್ಕರೆ ಇರಲಿಲ್ಲ, ಹಾಲಿಗೆ ಹಾಕಿ ಕೊಡಬೇಕಂದ್ರೆ ಹಾಲು ಕಾಯಿಸಿ ಮಗನಿಗೆ ಹಂಗೆ ಕೊಟ್ಲು ಕುಡಿ ಅಂಥೇಳಿ. ಅವಾಗ ಮಗ ಹಾಲು ಕುಡ್ದ, ಹಾಲು ಸಪ್ಪಗೆ ಹತ್ತಿದು, ಬೆಲೆ ಹತ್ತಲಿಲ್ಲ, ಸಕ್ಕರೆ ಇರಲಿಲ್ಲ ಹಾಲಿನೊಳಗೆ. ತಾಯಿನ ಹೋಗಿ ಕೇಳ್ತಾನ ಮಗ, ಯವ್ವ ಹಾಲು ಕೊಟ್ಟು ಇವತ್ತು ಹಾಲಿನಾಗ ಸಕ್ಕರೆ ಹಾಕೋದು ಮರ್ತಿ ಏನು, ಹಾಲು ಸಪ್ಪಗದಾವಲ್ಲ ಅಂದ. ಅವಾಗ ತಾಯಿ ಅಂದ್ಲು, ಹಾಲಿನಾಗ ಸಕ್ಕರೆ ಹಾಕೋದೇನು ಮರ್ತಿಲ್ತಮ್ಮ, ಸಕ್ಕರೆನ ಇಲ್ಲ ಹಾಲಿನಾಗ ಹಾಕಕ್ಕೆ, ಎಲ್ಲಿದ ತರಲಿ ನಾನು ಅಂದ್ಲಕ್ಕಿ. ಯಾಕ ಅಂತ ಮಗ ಕೇಳಿದ. ಸಕ್ಕರೆ ತರಕ್ಕೆ ನನ್ನ ಹತ್ತಕ್ಕೆ ರೊಕ್ಕ ಇಲ್ಲ, ಮನ್ಯಾಗ ₹1 ಇಲ್ಲ, ಎಲ್ಲ ಖಾಲಿ ಆಗ್ಯದ, ಅದಕ್ಕೆ ನಿನಗೆ ಹಾಲು ಹಂಗೆ ಕೊಟ್ಟನು ಕುಡಿಯಾಕ. ಅದಕ್ಕೆ ತಾಯಿಗೆ ಪ್ರಶ್ನೆ ಹಾಕಿದ ಮಗ, ಹಾಗಾದ್ರೆ ಸಕ್ಕರೆ ಬರಬೇಕಂದ್ರೆ ಏನು ಮಾಡ್ಬೇಕು ನಾನು ಅಂದ್ಲಕ್ಕೆ. ಏನಿಲ್ಲಪ್ಪ, ಎಲ್ಲರೂ ನಮ್ಮನ್ನು ಕೈ ಬಿಟ್ಟಾರು, ನಮ್ಮನ್ನು ಕೈ ಹಿಡಿಯೋ ಭಗವಂತ ಒಬ್ಬನ ಅದಾನ, ನೀನು ಭಾಳ ಬುದ್ಧಿವಂತ ಅದಿ, ಭಗವಂತನ ಮ್ಯಾಗ ಭಾಳ ಭಕ್ತಿ ಮಾಡವದಿ, ನೀವು ಹೋಗಿ ಭಗವಂತನಿಗೆ ಕೇಳು ಕೊಡ್ತಾನೇನೋ ಅಂದ್ಲಕ್ಕಿ ತಾಯಿ. ಇವ ಮಗ ಏನು ಮಾಡ್ದ, ತಾಯಿ ಹೇಳಿದ ಅಷ್ಟ ತಡ ತನ್ನ ಪಾಟಿಕಾಯಿ ಚೀಲದಾಗಿದ್ದಂಥ ಬುಕ್ ತಗೊಂಡು, ಪೆನ್ನು ತಗೊಂಡು ಆ ಸೃಷ್ಟಿಕರ್ತ ಬ್ರಹ್ಮನಿಗೆ ಪತ್ರ ಬರ್ದವ. ನಮ್ಮ ಮನ್ಯಾಗ ಬಡತನ ಬಹಳದ, ನನಗೆ ದಿವಸ ನನ್ನ ತಾಯಿ ಹಾಲಿನಾಗ ಸಕ್ಕರೆ ಹಾಕಿ ಕೊಡ್ತಿದ್ಲು ಕುಡಿಯಾಕ, ನಮ್ಮ ಮನ್ಯಾಗ ಸಕ್ಕರೆ ಖಾಲಿ ಆಗ್ಯದ, ನಮ್ಮ ಮನೆಗೆ ಒಂದು 5 ಕಿಲೋ ಸಕ್ಕರೆ ಕಳಿಸ್ಕೊಡಪ್ಪ ಬ್ರಹ್ಮ ಅಂಥೇಳಿ ಪತ್ರ ಬರ್ದವ. ಯಾರಿಗೆ? ಸೃಷ್ಟಿಕರ್ತ ಬ್ರಹ್ಮನಿಗೆ. ಆ ಪತ್ರ ಹೋಗಿ ಯಾರಿಗೆ ಕೊಡಬೇಕು? ತಾಯಿಗೆ ಹೇಳ್ದ. ಯವ್ವ ಪತ್ರ ಬರ್ದನು ಯಾರಿಗೆ ಕೊಡೋದು ಪತ್ರ ಅಂದ. ಅದಕ್ಕೆ ತಾಯಿ ಹೇಳ್ತಾಳೆ, ಪತ್ರ ಬರೆದ ಮ್ಯಾಗ ಯಾರಿಗೆ ಕೊಡ್ತಾರ? ಅದನ್ನು ಓದಿ ಪೋಸ್ಟ್ ಬಾಕ್ಸ್ನಾಗ ಹಾಕ್ತಾರೋ. ಆ ಪೋಸ್ಟ್ ಬಾಕ್ಸ್ನಾಗ ಪತ್ರ ನಾವು ಯಾವ ಅಡ್ರೆಸ್ಸಕ್ಕೆ ಬರೆದಿರ್ತೀವಿ ಆ ಅಡ್ರೆಸ್ಸಕ್ಕೆ ಹೋಗಿ ಮುಟ್ಟಿಸ್ತಾನ ಅಂದ್ಲು. ಆಯಿತು ಅಂಥೇಳಿ ಪತ್ರ ಬರ್ಕೊಂಡ, ಅದ್ರ ಮ್ಯಾಗ ಅಡ್ರೆಸ್ಸು ಬರ್ಕೊಂಡ. ಯಾವುದು? ಸೃಷ್ಟಿಕರ್ತ ಬ್ರಹ್ಮ ಕೈಲಾಸ ಅಡ್ರೆಸ್ಸ. ಇಷ್ಟು ಬರ್ದವ. ಬರೆದ ಅದ ಊರಾಗಿದ್ದ ಪೋಸ್ಟ್ ಬಾಕ್ಸಿಗೆ ಹೋಗಿ ಹಾಕಕ್ಕೆ ಹೋದ. ಆ ಪೋಸ್ಟ್ ಬಾಕ್ಸ್ ಎತ್ತರಿತ್ತು. ಹತ್ತಕ್ಕೆ ಹೋದ, ಮ್ಯಾಗ ಹಾಕಕ್ಕೆ ಕಾಲು ನೆಲಕ್ಕೆ ಹೊಲ್ದಾಗಿತ್ತು. ಒಂದು ಕಲ್ಲು ಇಟ್ಕೊಂಡ, ಆದರೂ ನೆಲಕ್ಕಲಿಲ್ಲ, ಸಣ್ಣ ಹುಡುಗ ಇನ್ನೂ. ಅದ ಸಮಯಕ್ಕೆ ಅದ ಊರಿನ ಒಬ್ಬ ದೊಡ್ಡ ಶ್ರೀಮಂತ ಸಾಹುಕಾರ ಅಲ್ಲಿಗೆ ಬಂದ ಪತ್ರ ಹಾಕಲಿಕ್ಕೆ ಅಂಥೇಳಿ. ಅವನು
ಅವಾಗ ಈ ಹುಡುಗ ಗೊತ್ತಿ ಕುಡಿಯಾಕತ್ತಿತ್ತ ಹಾಕ್ಬೇಕಂತ ಹೇಳಿ ಆಗವಲ್ದಾಗಿತ್ತ ಹುಡುಗನ ಕೈಯಂಗೆ ಪತ್ರ ಇಸ್ಕೊಂಡು ತಮ್ಮ ಕೊಡಿಲ್ಲ ನಾ ಹಾಕ್ತೀನಿ ನಿನಗೆ ನಿಲ್ಕಂಗಿಲ್ಲ. ಏನು ಪತ್ರ ಇದು ಅಂತ ಕೇಳಿದರು. ನಾನು ಸೃಷ್ಟಿಕರ್ತ ಬ್ರಹ್ಮನಿಗೆ ಪತ್ರ ಬರ್ದನು. ಅವ ಅದ್ರ ಮ್ಯಾಗಿನ ನೋಡಿದ ಅಡ್ರೆಸ್. ಸ್ವರ್ಗಕ್ಕೆ ಪತ್ರ ಬರ್ದಿಲ್ಲಪ್ಪ ಎಂದವ. ನೀವು ಯಾರ ಬರ್ದಿರೋ? ಯಾರೂ ಬರ್ದಿಲ್ಲ. ಸ್ವರ್ಗಕ್ಕೆ ಪತ್ರ ಬರ್ದಿಲ್ಲ, ಬ್ರಹ್ಮನಿಗೆ ಪತ್ರ ಬರ್ದಿಲ್ಲ, ಅಡ್ರೆಸ್ ಹೆಂಗಪ್ಪ ಇದು ಅಂದವ. ಯಾರು ಹೇಳಿದ್ರು ನಿನಗೆ? ಯಾರು ಹೇಳಿಲ್ರಿ. ಮತ್ತು ಯಾಕೆ ಬರ್ದಿ? ಏನಕ್ಕೆ ಬರ್ದಿ? ನಮ್ಮ ಮನ್ಯಾಗ ಸಕ್ಕರೆ ಇರಲಿಲ್ಲ ರೀ, ನಮ್ಮ ಮನೆಯೊಳಗೆ ಬಡತನ ಭಾಳ ಇತ್ತು, ನನಗೆ ಹಾಲಿನಾಗ ಹಾಕೊಂಡು ಕುಡಿಯೋಕೆ ಸಕ್ಕರೆ ಇರಲಿಲ್ಲ, ಅದಕ್ಕೆ ನಾ ದೇವ್ರಿಗೆ ಪತ್ರ ಬರ್ದು ಅವ್ನು ನಮ್ಮ ಮನೆಗೆ ಒಂದು 5 ಕಿಲೋ ಸಕ್ಕರೆ ಕಳಿಸ್ಲಿ ಅಂಥೇಳಿ. ಇವನ ಮಾತು ಕೇಳಿ ಸಾಹುಕಾರಿಗೆ ಭಾಳ ಸಂತೋಷ ಆಯಿತು, ಭಾಳ ಆನಂದ ಆಯಿತು. ಈ ಸಣ್ಣ ವಯಸ್ಸಿನೊಳಗೆ ಇಷ್ಟು ದೊಡ್ಡದ ಮಟ್ಟಿಗೆ ಬುದ್ಧಿಶಕ್ತಿ ನಿನ್ನೊಳಗೆ ಐತೆ ಅಂದ್ರೆ ತಮ್ಮ ನೀ ಮನೆಗೆ ಹೋಗಬೇಡ, ನಾನು ನಿನ್ನ ಕರ್ಕೊಂಡು ಹೋಗಿ ನಿನ್ನ ಭಾಳ ಚಂದ ಓದಿಸ್ತನು ಅಂತೇಳಿ ಸಾಹುಕಾರ ಅವನ ಮನೆಗೆ ಕರ್ಕೊಂಡು ಹೋದ. ಇದನ್ನು ತಾಯಿಗೆ ಹೇಳಲಿಕ್ಕೆ ಅಂತ ಆ ಕೂಸು ಓಡೋಡಿ ಮನೆಗೆ ಬತ್ತು. ಸಾಹುಕಾರನು ಬೆನ್ನು ಹತ್ತಿ ಅವನ ಜೊತೆಗೆ ಬಂದ ಕೇಳ್ತಾನ, ತಾಯಿ ನಿಮ್ಮ ಮಗನ ನೀವು ಭಾಳ ಸಂಸ್ಕಾರವಂತರಾಗಿ ಬೆಳೆಸಿದ್ದೀರಿ, ಬಹಳ ಜ್ಞಾನವನ್ನು ಕೊಟ್ಟಿದ್ದೀರಿ, ಇದಕ್ಕೆಲ್ಲ ಕಾರಣ ಏನು ಅಂತ ತಾಯಿನ ಕೇಳಿದ ಸಾಹುಕಾರ. ಅವಾಗ ತಾಯಿ ಹೇಳ್ತಾಳ, ಇಲ್ಲಿ ನಮ್ಮದು ಏನೂ ಇಲ್ಲರಿ, ಇಲ್ಲಿ ನಮ್ಮದು ಅಂತಕ್ಕಂತಹ ಅದೇನೂ ಇಲ್ಲ, ಎಲ್ಲ ಆ ಪರಮಾತ್ಮನ ಇಚ್ಛೆ ಅದ. ನಾವು ಮಾತ್ರ ಇಲ್ಲಿ ಪಾತ್ರಧಾರಿಗಳಾಗಿ ಕೆಲಸ ಮಾಡಕತ್ತೀವಿ. ಮ್ಯಾಗ ಸೂತ್ರ ಹಿಡ್ಕೊಂಡು ಒಬ್ಬ ಆಟ ಆಡ್ಸಕತ್ತಾನ, ಅವ ಹೇಳಿದಂಗೆ ನಾವು ನಡೆಯಾಕತ್ತೀವಿ ಅಷ್ಟ. ನಾಟಕದಾಗ ಬರೋ ಪಾತ್ರದ ಹಾಗೆ ನಮ್ಮ ಬದುಕದ. ಅದಕ್ಕೆ ನಮ್ಮ ಬದುಕಿನ ಕಷ್ಟಗಳು, ಸುಖಗಳು, ದುಃಖಗಳು, ನೋವುಗಳನ್ನು ಎಲ್ಲ ಭಗವಂತನ ಪಾದಕ್ಕೆ ಹಾಕಿಬಿಟ್ಟಿವಿ. ನಾವು ಭಗವಂತನ ನಾಮಸ್ಮರಣೆ ಮಾಡ್ಕೊಂಡು ಅದ ಇದರ ಕರ್ತವ್ಯ ಅಂದ್ಲಕ್ಕಿ. ಭಾಳ ಸಂತೋಷ ಆಯಿತು ಸಾಹುಕಾರಗೆ. ಯಾಕಂದ್ರೆ ಆ ಸಂದರ್ಭಕ್ಕೆ ನಾವು ಭಗವಂತನ ಮ್ಯಾಗ ನಮ್ಮೆಲ್ಲ ಜವಾಬ್ದಾರಿಯನ್ನು ಹಾಕಿ ನಾವು ಭಗವಂತನ ಧ್ಯಾನ ಒಳಗೆ, ಭಗವಂತನ ತಪಸ್ಸಿನೊಳಗೆ, ಭಗವಂತನ ನಾಮಸ್ಮರಣೆಯೊಳಗೆ ಸಮಯವನ್ನು ಕಳೀತಾ ಹೋದ್ವಿ ಅಂದ್ರೆ ಭಗವಂತ ಯಾವುದಾದ್ರೂ ಒಂದು ರೂಪದೊಳಗೆ ಬಂದು ನಮ್ಮನ್ನು ಕೈ ಹಿಡಿದು ಕಾಪಾಡ್ತಾನೋ ಅನ್ನೋದಕ್ಕೆ ಸಾಹುಕಾರ ಉದಾಹರಣೆಯಾಗಿ ಬಂದಿದ್ದ ಆ ಹುಡುಗನಿಗೆ. ಯಾಕಂದರೆ ಎಲ್ಲ ಜವಾಬ್ದಾರಿಯನ್ನು, ಎಲ್ಲ ಭಾರವನ್ನು ದೇವರ ಪಾದಕ್ಕೆ ಹಾಕಿದರು. ನಿಷ್ಕಲ್ಮಶವಾಗಿರ್ತಕ್ಕಂತಹ ಮನಸ್ಸಿನಿಂದ ಭಗವಂತನ ಪೂಜೆ, ಜಪ, ತಪ, ಧ್ಯಾನ ಇದರೊಳಗೆ ಅವ್ರ ತಾಯಿ ಮಗ ಸಮಯವನ್ನು ಕಳೀತಾ ಜೀವನವನ್ನು ಸಾಗಿಸ್ತಿದ್ರು.